ಬಗೆದಷ್ಟು ಬಯಲಾಗ್ತಾ ಇದೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ನಟಿ ರನ್ಯಾ ರಾವ್ಗೆ ಚಿನ್ನದ ಕೇಸ್ನಲ್ಲಿ ಮತ್ತೆ ಸಂಕಷ್ಟ ಎದುರಾಗಿದೆ. ಬಗೆದಷ್ಟು ಬಯಲಾಗ್ತಾ ಇದೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ನಟಿ ರನ್ಯಾ ರಾವ್ಗೆ ಚಿನ್ನದ ಕೇಸ್ನಲ್ಲಿ ಮತ್ತೆ ಸಂಕಷ್ಟ ಎದುರಾಗಿದೆ. ನಟಿ ರನ್ಯಾ ರಾವ್ ವಿಚಾರಣೆಯನ್ನ ನಡೆಸ್ತಾ ಇದೆ ಡಿಆರ್ಐ ಈಗಾಗಲೇ. ಇನ್ನು ಹಣದ ಮೂಲವನ್ನ ಕಲೆ ಹಾಕಿರುವಂತಹ ಡಿಆರ್ಐಗೆ ದೊಡ್ಡ ಸವಾಲು ಕೂಡ ಎದುರಾಗಿದೆ. ಇಂತಹ ದಂಧೆಯಲ್ಲಿ ಬ್ಲಾಕ್ ಮನಿ ಬಳಕೆಯೇ ಹೆಚ್ಚಾಗಿ ಇರುತ್ತೆ. ಯಾರಿಂದ ಹಣ ಸಂದಾಯವಾಗಿದೆ ಅನ್ನೋದೇ ದೊಡ್ಡ ಸವಾಲಾಗಿರುವಂಥದ್ದು. ನಟಿ ರನ್ಯಾ ರಾವ್ ದುಬೈಯಿಂದ ಬೆಂಗಳೂರಿಗೆ ಬರುವಂತಹ ಮಾರ್ಗದಲ್ಲಿ ಕೆಂಪೇಗೌಡ ನಿಲ್ದಾಣದಲ್ಲಿ ಸಿಕ್ಕಿಬೀಳ್ತಾರೆ. ಅದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನದ ಬಿಸ್ಕೆಟ್ಗಳ ಜೊತೆ. ಗೋಲ್ಡ್ ಸ್ಮಗ್ಲಿಂಗ್ಗೆ ಇಳಿದ್ರ ನಟಿ ಎನ್ನುವಂತಹ ಪ್ರಶ್ನೆ ಕೂಡ ಎದುರಾಗುತ್ತೆ. ಇಂತಹ ಪ್ರಶ್ನೆಯನ್ನ ಹುಡುಕುವಂತಹ ಡಿಆರ್ಐ ಅಧಿಕಾರಿಗಳಿಗೆ ಒಂದು ದೊಡ್ಡ ಸವಾಲು ಕೂಡ ಎದುರಾಗಿರುವಂಥದ್ದು. ಹಾಗಾದರೆ ಆ ಸವಾಲು ಹೇಗಿರುತ್ತೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಮನಿ ಏನು ದಂಧೆ ಇರುತ್ತಲ್ವ, ಈ ದಂಧೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ ನಟಿ ರನ್ಯಾ ರಾವ್ ಎನ್ನುವಂತಹ ಒಂದಷ್ಟು ಶಂಕೆಗಳು ಕೂಡ ಹಾಗೆ ಮಾಹಿತಿಗಳು ಕೂಡ ಇಲ್ಲಿ ಹೊರಬರ್ತಾ ಇರುವಂಥದ್ದು ಡಿಆರ್ಐ ಅವರು ಒಂದು ವಿಚಾರಣೆ ನಡೆಸುವಂತಹ ವೇಳೆ. ಹಾಗಾದರೆ ನಟಿ ರನ್ಯಾ ರಾವ್ ಅವರಿಗೆ ಇಷ್ಟೊಂದು ದೊಡ್ಡ ಮೊತ್ತದ ಹಣದ ಮೂಲ ಎಲ್ಲಿಂದ ಬರ್ತಾ ಇದೆ, ಇದು ಪ್ರಶ್ನೆ. ಇನ್ನು ನಟಿ ರನ್ಯಾ ರಾವ್ಗೆ ಪ್ರಭಾವಿಗಳ ಜೊತೆಯೂ ಕೂಡ ನಂಟು ಇದೆ ಎನ್ನುವಂತಹ ಮಾಹಿತಿ ಕೂಡ ಹೊರಬಿದ್ದಿದೆ. ಹಣದ ಮೂಲ ಚಿನ್ನ ಪಡೆಯುವವರ ಹಿಂದೆ ಡಿಆರ್ಐ ಬಿದ್ದಿದೆ ಈಗಾಗಲೇ. ಇನ್ನು ಬ್ಲ್ಯಾಕ್ ಮನಿ ಯಾರಿಂದ ಬರ್ತಾ ಇತ್ತು ಎನ್ನುವುದರ ಕುರಿತಂತೆ ತನಿಖೆಯನ್ನ ಕೂಡ ನಡೆಸ್ತಾ ಇದೆ. ಬ್ಲ್ಯಾಕ್ ಅಂಡ್ ವೈಟ್ ದಂಧೆ ಮಾಡ್ತಾ ಇದ್ರಾ ಎನ್ನುವಂತಹ ಶಂಕೆ ಕೂಡ ಎದುರಾಗಿರುವಂಥದ್ದು. ಈ ಆಧಾರದ ಮೇಲೆ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ನಟಿ ರನ್ಯಾ ರಾವ್ಗೆ ಪ್ರಭಾವಿ ವ್ಯಕ್ತಿಗಳ ಜೊತೆಯೂ ಕೂಡ ನಂಟು ಇರಬಹುದು ಎನ್ನುವಂತಹ ಶಂಕೆ ಎದುರಾಗಿದೆ. ಈಗಾಗಲೇ ಶಂಕೆ ಮೂಡಿದೆ. ಆ ಒಂದು ಶಂಕೆಯ ಕುರಿತಂತೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಬ್ಲ್ಯಾಕ್ ಮನಿ ಯಾರಿಂದ ಬರ್ತಾ ಇತ್ತು, ಯಾರಿಗೆ ಹೋಗ್ತಾ ಇತ್ತು ಎನ್ನುವ ವಿಚಾರವಾಗಿಯೂ ಕೂಡ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಬ್ಲ್ಯಾಕ್ ಅಂಡ್ ವೈಟ್ನಲ್ಲಿ ಪ್ರಭಾವಿಗಳಿದ್ದಾರೆ ಅನ್ನೋದಾದರೆ ಆ ಪ್ರಭಾವಿಗಳು ಯಾರು ಎನ್ನುವಂತಹ ಪ್ರಶ್ನೆ ಕೂಡ ಎದುರಾಗುತ್ತೆ. ರಾಜಕೀಯ ನಾಯಕರ ಅಥವಾ ಬೇರೆಯವರ, ಇದೆಲ್ಲವೂ ಕೂಡ ಪ್ರಶ್ನೆಯಾಗುತ್ತೆ. ಇನ್ನು ಇತ್ತೀಚೆಗಷ್ಟೇ 3 ತಿಂಗಳ ಹಿಂದಷ್ಟೇ ಅವ್ರ ಮದುವೆ ಆಗಿರಬಹುದು. ಇನ್ನು 3 ತಿಂಗಳ ಹಿಂದೆಯಷ್ಟೇ ಮದುವೆ ಆದಂತಹ ನಟಿ ಇಷ್ಟೊಂದು ದೊಡ್ಡ ಮೊತ್ತದ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಹಾಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ದಂಧೆಗೆ ಇಳಿದಿದ್ದಾರೆ ಅಂತಂದರೆ ಇದಕ್ಕೆ ಪ್ರಭಾವಿ ವ್ಯಕ್ತಿಗಳು ನಿಜಕ್ಕೂ ಕೂಡ ಸಪೋರ್ಟ್ ಮಾಡಿರಬೇಕು. ಇನ್ನು ಸಾಕಷ್ಟು ಫಿಲಮ್ಗಳಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಅಷ್ಟಾಗಿ ಏನಾದರೂ ದೊಡ್ಡ ಮೊತ್ತದ ಒಂದು ಸಂಭಾವನೆಯನ್ನು ಪಡೆದಿದ್ದಾರೆ ಎನ್ನುವುದಕ್ಕೆ. ಒಟ್ಟಾರೆಯಾಗಿ ನಟಿ ರನ್ಯಾ ರಾವ್ಗೆ ಚಿನ್ನದ ಕೇಸ್ನಲ್ಲಿ ಮತ್ತೆ ಸಂಕಷ್ಟ ಎದುರಾಗಿದೆ. ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಅಜಯ್, ಈಗಾಗಲೇ ರನ್ಯಾ ರಾವ್ ಅವರ ಒಂದು ಪ್ರಭಾವಿ ವ್ಯಕ್ತಿಗಳ ಜೊತೆ ನಂಟಿ ಇರುವಂಥದ್ದು ಎನ್ನುವಂತಹ ಮಾಹಿತಿ ಕೂಡ ಡಿಆರ್ಐ ಅಧಿಕಾರಿಗಳಿಗೆ ಲಭ್ಯವಾಗಿರುವಂಥದ್ದು. ಇನ್ನು ಆ ಪ್ರಭಾವಿ ವ್ಯಕ್ತಿಗಳು ಯಾರು ಎನ್ನುವುದು ಏನಾದರೂ ಮಾಹಿತಿ ಗೊತ್ತಾಗ್ತಾ ಇದೆಯಾ, ಹೇಗೆ? ಖಂಡಿತವಾಗ್ಲೂ ಕಾವ್ಯ, ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಭಾವಿಗಳು ಇಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ಇಷ್ಟೊಂದು ಕೆಜಿ ಗಟ್ಟಲೆ ಚಿನ್ನವನ್ನ ಸಾಗಣೆ ಮಾಡೋಕ್ ಸಾಧ್ಯ ಇಲ್ಲ. ಅದ್ರಲ್ಲಿ ಪ್ರಭಾವಿಗಳು ಯಾರು ಎಂಬುದನ್ನ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಕೂಡ ತನಿಖೆಗೂ ಕೂಡ ಮುಂದಾಗಿದ್ದಾರೆ. ಇದರ ಜೊತೆಗೆ ಇಲ್ಲಿ ಎಲ್ಲೋ ಒಂದ್ ಕಡೆ ಬ್ಲ್ಯಾಕ್ ಅಂಡ್ ವೈಟ್ ಏನು ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅನ್ನೋ ಒಂದು ಅನುಮಾನ ಕೂಡ ಇರುವಂತದ್ದು. ಯಾಕಂದ್ರೆ ಕೆಲ ರಾಜಕಾರಣಿಗಳು ತಾವು ಮಾಡದಂತಹ ಏನು ಭ್ರಷ್ಟಾಚಾರದ ಹಣದಲ್ಲಿ ಆ ನಂತರ ಅದನ್ನು ವೈಟ್ ಮಾಡುವಂತ ಉದ್ದೇಶದಿಂದ ಅದರ ಉದ್ಯಮದಲ್ಲೋ ಅಥವಾ ಈ ರೀತಿಯಾದಂತಹ ಒಂದು ಬಿಸ್ನೆಸ್ ಗಳಲ್ಲಿ ಅವರು ಏನು ಅದನ್ನು ಹೂಡಿಕೆ ಮಾಡ್ತಾರೆ. ಸೊ ಹೀಗಾಗಿ ಈ ಒಂದು ಹಣವನ್ನು ಕೂಡ ಇಲ್ಲಿ ಬಂಗಾರದ ಮೇಲೆ ಹೂಡಿಕೆ ಮಾಡಿ ಅದನ್ನು ವೈಟ್ ಮಾಡುವಂತ ಕೆಲಸ ಮಾಡಿದಾರ ಅನ್ನೋದು ಅನುಮಾನ ಕೂಡ ಈಗಾಗಲೇ ವ್ಯಕ್ತವಾಗ್ತಾ ಇರುವಂತದ್ದು. ಅದಕ್ಕೋಸ್ಕರವಾಗಿ ರನ್ಯಾ ರಾವ್ನ ಬಳಸ್ಕೊಂಡಿದಾರ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಏನು ಡಿಆರ್ಐ ಅಧಿಕಾರಿಗಳು ಕೂಡ ಸಿಕ್ಕಿರುವಂತದ್ದು. ಇದರ ಜೊತೆಗೆ ಈಗ ಸಂಬಂಧಪಟ್ಟ ವಿಚಾರಗಳೆಲ್ಲವನ್ನೂ ಕೂಡ ಈಗಾಗಲೇ ಸಿಬಿಐ ಅಧಿಕಾರಿಗಳಿದ್ದಾರೆ, ಅದನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಅವರು ಕೂಡ ಪ್ರತಿಯೊಂದು ಆಂಗಲ್ ಅಲ್ಲೂ ಕೂಡ ಈಗಾಗಲೇ ತನಿಖೆಗೂ ಕೂಡ ಮುಂದಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ಅವರ ಫೋನ್ ಅಲ್ಲಿ ಸಿಕ್ಕಿರುವಂತಹ ಮಾಹಿತಿಗಳಾಗಿರ್ಬೋದು, ಅದ್ರಲ್ಲಿ ಸಿಕ್ಕಿರುವಂತಹ ಕೆಲವೊಂದು ಎವಿಡೆನ್ಸ್ ಗಳಾಗಿರ್ಬೋದು, ಅವೆಲ್ಲವೂ ಕೂಡ ಮುಂದೆ ರನ್ಯಾ ರಾವ್ ಸೇರಿದಂತೆ ಮುಂದಿನ ಏನು ಯಾವೇ ಪ್ರಭಾವಿಗಳಾಗಿರ್ಬೋದು, ನಟ ನಟಿಯರಾಗಿರ್ಬೋದು, ಎಲ್ಲರಿಗೂ ಕೂಡ ಕಂಟಕ್ಕೆ ಎದುರಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು. ಇಲ್ಲಿವರೆಗೂ ನಟಿ ರನ್ಯಾ ರಾವ್ ಅವರಿಗೆ ಸೇರಿದಂತಹ ಯಾವೆಲ್ಲ ದಾಖಲಾತಿಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಅಜಯ್?
ಅಂದ್ರೆ ಅವರು ಯಾವಾಗ ಏರ್ಪೋರ್ಟ್ ನಲ್ಲಿ ತಂದಂತ ಏನು ಚಿನ್ನಾಭರಣ ಆಗಿರ್ಬೋದು ಅದನ್ನು ವಶಪಡಿಸಿಕೊಳ್ಳಲಾಗಿದೆ. ಮತ್ತೆ ಅವರ ಪಾಸ್ಪೋರ್ಟ್ ಆಗಿರ್ಬೋದು, ಮತ್ತೆ ಅವರ ಮೊಬೈಲ್ ಆಗಿರ್ಬೋದು. ಇಲ್ಲಿ ಮೊಬೈಲ್ ಏನಿದೆ ಅದು ಸಾಕಷ್ಟು ಒಂದು ಮಹತ್ವದ ಸುಳಿವನ್ನ ಕೊಡುತ್ತೆ. ಪ್ರತಿಯೊಬ್ಬರ ಡೀಟೇಲ್ಸ್ ಕೂಡ ಇರುತ್ತೆ, ಮತ್ತೆ ಕಾಲ್ ರೆಕಾರ್ಡಿಂಗ್ಸ್ ಇರುತ್ತೆ, ಮೆಸೇಜಸ್ ಇರುತ್ತೆ, ಇವೆಲ್ಲವೂ ಕೂಡ ಈಗಾಗಲೇ ಇರುವಂತದ್ದು. ಇನ್ನು ಪಾಸ್ಪೋರ್ಟ್, ಇವ್ರು ಪ್ರತಿ ಏನು ವರ್ಷದಲ್ಲಿ 20-27 ಬಾರಿ ಇಲ್ಲಿ ಏನು ದುಬೈ ಪ್ರವಾಸ ಮಾಡಿದ್ದಾರೆ. ಆ ಒಂದು ಎಲ್ಲಾ ಪ್ರವಾಸ ಟ್ರಾವೆಲ್ ಹಿಸ್ಟ್ರಿಯನ್ನು ಕೂಡ ಈಗಾಗಲೇ ತೆಗಿತಾ ಇರುವಂತದ್ದು. ಪ್ರತಿ ಬಾರಿನೂ ಇದೇ ರೀತಿಯಾಗಿ ಏನಾದ್ರು ಕಳ್ಳ ಸಾಗಣೆ ಮಾಡಿದಾರ ಅದ್ರ ಬಗ್ಗೆ ಕೂಡ ಈಗಾಗಲೇ ಕಸ್ಟಮ್ಸ್ ಅಧಿಕಾರಿಗಳಾಗಿರ್ಬೋದು, DRI ಅಧಿಕಾರಿಗಳಾಗಿರ್ಬೋದು, CBI ಅಧಿಕಾರಿಗಳಾಗಿರ್ಬೋದು, ಪ್ರತಿಯೊಬ್ರು ಕೂಡ ಈಗ ಅದನ್ನು ಕೂಡ ಈಗಾಗಲೇ ನೋಡ್ತಾ ಇದ್ದಾರೆ. ಯಾಕಂದ್ರೆ ಇಷ್ಟು ಬಾರಿ ಕೂಡ ಒಂದ್ಸಲಿನೂ ಸಿಗಾಕೊಳ್ದೇ ಇರುವಂತದ್ದು ಈ ಸಲ ಸಿಗಾಕೊಳ್ತಿದ್ದಾರೆ ಅಂದ್ರೆ ಪ್ರತಿ ಬಾರಿನೂ ಕೂಡ ಇವ್ರು ಸುಮ್ನೆ ಬಂದಿದಾರ ಅನ್ನೋ ಅನುಮಾನ ಪ್ರತಿಯೊಬ್ಬರಲ್ಲೂ ಕೂಡ ಉಟ್ಕೊಳ್ಳುತ್ತೆ. ಸೊ ಹೀಗಾಗಿ ಆ ಒಂದು ಆಂಗಲ್ ನಲ್ಲೂ ಕೂಡ ಈಗಾಗಲೇ ಎಲ್ಲಾ ವಿಚಾರಗಳನ್ನು ಕೂಡ ನೋಡ್ತಾ ಇದ್ದಾರೆ. ಅಂದ್ರೆ ಆಗ ಬಂದಂತಹ CCTV ಫುಟೇಜಸ್ ಆಗಿರ್ಬೋದು, ಮತ್ತೆ ರನ್ಯಾರವ್ರಿಗೂ ಕೂಡ ಈಗಾಗಲೇ ಇಂಟ್ರಾಗೇಷನ್ ಮಾಡ್ತಿದ್ದಾರೆ. ಇವತ್ತು 2ನೇ ದಿನ ಅವರು ಏನು ಕಸ್ಟಡಿ ಕೊಟ್ಟು DRI ಅಧಿಕಾರಿಗಳ ಕಸ್ಟಡಿ ಕೊಟ್ಟು ಅಲ್ಲೂ ಕೂಡ ಅವರ ವಿಚಾರಣೆ ಆಗಿರ್ಬೋದು, ಅವರ ಹೇಳಿಕೆಗಳನ್ನಾಗಿರ್ಬೋದು ಎಲ್ಲವನ್ನೂ ಕೂಡ ಈಗಾಗಲೇ ಪಡ್ಕೊಳ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಯಾವ ಹೇಳಿಕೆಗಳನ್ನ ಕೊಡ್ತಾರೋ ಅಥವಾ ಅವರ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿರುತ್ತೋ ಅದ್ರ ಮೇಲೆ ಕೇಸ್ ಕೂಡ ಮುಂದೆ ಹೋಗುತ್ತೆ ಅಂತಾನೆ ಹೇಳ್ಬೋದು. ಕಾವ್ಯ. ಎಸ್, ಥ್ಯಾಂಕ್ ಯು ಅಜಯ್. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಒಟ್ಟಾರೆಯಾಗಿ ದುಬೈನಿಂದ ರನ್ಯಾರಾವ್ ಅಕ್ರಮ ಚಿನ್ನ ಸಾಗಾಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ಕೂಡ ಹೊರಬರ್ತಾ ಇರುವಂಥದ್ದು. ಇನ್ನು ಹಣದ ಮೂಲ ಕಲೆ ಹಾಕೋದು DRIಗೆ ಒಂದು ದೊಡ್ಡ ಸವಾಲಾಗಿದೆ. ಈ ರೀತಿ ವ್ಯವಹಾರದಲ್ಲಿ ಬ್ಲ್ಯಾಕ್ ಮನಿಗೆ ಹೆಚ್ಚು ಬಳಕೆ ಆಗ್ತಾ ಇರುವಂಥದ್ದು. ಇನ್ನು ಈ ಒಂದು ಬ್ಲ್ಯಾಕ್ ಅಂಡ್ ವೈಟ್ ದಂಧೆಯ ಹಿಂದೆ ನಟಿಯ ಜೊತೆ ಯಾರೆಲ್ಲ ಕೈ ಜೋಡಿಸಿದ್ದಾರೆ, ಯಾರೆಲ್ಲ ಪ್ರಭಾವಿ ವ್ಯಕ್ತಿಗಳು ಸಾಥನ್ನ ನೀಡಿದ್ದಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿರುವಂಥದ್ದು. ಇದನ್ನೆಲ್ಲ ಕೂಡ DRI ಅಧಿಕಾರಿಗಳ ತಂಡ ಶೋಧನೆಯನ್ನು ಮಾಡ್ತಾ ಇದೆ.